ಹಲೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ದೇವನಹಳ್ಳಿ, ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿದೆ. ದೇವನಹಳ್ಳಿ ಹತ್ರ ಬರುತ್ತೆ, ಉತ್ತನಹಳ್ಳಿ ಬೆಟ್ಟ ಅಂತ. ಸೊ ಆ ಬೆಟ್ಟದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೂ ಮುಂಚೆ ಒಂದು ತಿಂಗಳು ಜಾತ್ರೆ ನಡೆಯುತ್ತೆ. ಸೊ ಮಂಗಳವಾರ ಶುಕ್ರವಾರ ತುಂಬಾ ರಶ್ ಇರುತ್ತೆ, ಅಲ್ಲಿ ವಿಶೇಷವಾಗಿ ಪೂಜೆಗಳು ಕೂಡ ನಡೀತಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಬೆಟ್ಟದ ಮೇಲ್ಗಡೆ ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟೊಂದು ಜನ ಇದ್ದಾರೆ ಅಂತ. ಮತ್ತೆ ನೋಡಿ, ಅಲ್ಲಿ ವೆಹಿಕಲ್ಸ್ಗಳು ಕೂಡ ಇದಿನ್ನು ಮುಂದೆ ಎಂಟ್ರೆನ್ಸ್ ಅಲ್ಲಿ ಬರುತ್ತೆ. ಮೆಟ್ಲು ಕೂಡ ಹತ್ಕೊಂಡು ಹೋಗ್ಬೋದು. ಬೆಟ್ಟದ ಮೇಲ್ಗಡೆ ಕಾರ್ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳಿದೆ ಅಂತ. ನಿಮ್ಗೆ ಅಲ್ಲೇ ಕೋಳಿ ಕುರಿ ಯಾರು ತಗೋಬೇಕು ಅಂದ್ರೂ ಕೂಡ ಅಲ್ಲೇ ಸಿಗತ್ತೆ. ಈ ಕಡೆಯಿಂದ ಮೆಟ್ಲು ಹತ್ಕೊಂಡು ಹೋಗೋದು. ಸೊ ನಾವು ಗಾಡಿಲಿ ಹೋಗ್ತಾ ಇರೋದ್ರಿಂದ ನಾವು ಬೆಟ್ಟದ ಹಿಂದೆಗಡೆ ಹೋಗ್ತೀವಿ. ಹಿಂದೆ ಅಂದ್ರೆ ಊರ್ ಒಳಗಡೆಯಿಂದ ಹೋಗ್ಬೇಕು. ಮೊದಲೆಲ್ಲ ಈ ಊರಲ್ಲಿ ಈ ತರ ಜಾತ್ರೆ ನಡೆದಾಗ ಬೇರೆ ಊರಿಂದ ಜನಗಳು ಬಂದಾಗ ಅವ್ರಿಗೆ ನಾನ್ ವೆಜ್ ಮಾಡ್ಕೊಳಕ್ಕೆಲ್ಲ ಜಾಗ ಕೊಡೋರಂತೆ, ಎಲ್ಲ ಏನೇನ್ ಬೇಕು ಎಲ್ಲ ಅನುಕೂಲ ಮಾಡ್ಕೊಡೋರಂತೆ. ಇವಾಗ ಮಾಡ್ಕೊಡ್ತಾರೆ ಹೆಂಗೋ ಗೊತ್ತಿಲ್ಲ. ಇವ್ರು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೆಯವರೆಲ್ಲ ಹೋದಾಗ ಅಲ್ಲೇ ಅಡಿಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋರು. ಇಲ್ಲ ಕೆಲವರು ಮರದ ಕೆಳಗಡೆ ಎಲ್ಲ ಅಡಿಗೆ ಮಾಡಿ ಊಟ ಮಾಡ್ಕೊಂಡ್ ಬರ್ತಾರೆ. ಸೊ ನಾವು ಬೆಟ್ಟದ ಮೇಲ್ಗಡೆ ಇವಾಗೆಲ್ಲ ಗಾಡಿ ಹೋಗೋದಕ್ಕೆಲ್ಲ ಅವಕಾಶ ಇದೆ. ಮೊದ್ಲೆಲ್ಲ ಇರ್ಲಿಲ್ಲ. ನೋಡ್ತಾ ಇರ್ಬೋದು ನೀವು ರೋಡು ಈ ತರ ಇರುತ್ತೆ ಬೆಟ್ಟದ ಮೇಲೆ ಹೋಗಕ್ಕೆ. ಮೊದ್ಲೆಲ್ಲ ಸ್ವಲ್ಪ ನಾವು ಹೋದಾಗ್ಲೂ ಕೂಡ ಒಂದ್ ಅರ್ಧ ದಾರಿ ತನಕ ಇತ್ತು, ಇನ್ನು ಅರ್ಧ ದಾರಿಯಿಂದ ಹತ್ಕೊಂಡು ಹೋಗ್ಬೇಕಿತ್ತು. ಇವಾಗ ಫುಲ್ ಬೆಟ್ಟದ ಮೇಲಿನ ತನಕನೂ ಹೋಗೋದಕ್ಕೆ ರೋಡ್ ಮಾಡಿದ್ದಾರೆ. ಸೊ ಹಂಗಾಗಿ ಏನೋ ಪ್ರಾಬ್ಲಮ್ ಇಲ್ಲ. ನೋಡಿ, ಈಗ ಆಲ್ರೆಡಿ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದೀವಿ. ತುಂಬಾ ಜನ ಇತ್ತು, ರಶ್ ಇತ್ತು. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲು ಬೇಗ ಬರೋದಕ್ಕೂ ಮುಂಚೆ ನಾವು ಹೋಗಿ ಬಂದ್ಬಿಡೋಣ ಅಂತ ನಾವು ಹೋಗಿದ್ದೆ 9-9:30 ಅಷ್ಟರಲ್ಲಿ ಹೋಗಿದ್ವಿ. ಅವಾಗ್ಲೂ ಇಷ್ಟು ಜನ ಇದ್ದಾರೆ. ಇನ್ನು ಸಂಜೆ ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬಾ ಜನ ಆಗ್ತಾ ಇರ್ತಾರೆ. ಎಷ್ಟೊಂದು ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ರು. ಮತ್ತೆ ಈಗ ನಾವು ಮೊದ್ಲೆಲ್ಲ ಜಾತ್ರೆ ಅಂದ್ರೆ ಊರುಗಳಲ್ಲೆಲ್ಲ ಇರ್ತಿತ್ತಲ್ಲ, ಆಟ ಸಾಮಾನುಗಳೆಲ್ಲ ಇಟ್ಕೊಂಡಿರ್ತಾರೆ. ಸೊ ಕಡಲೆಪುರಿದು ಏನೇನು ತಿಂಡಿಗಳದೆಲ್ಲ ಇಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಇಟ್ಕೊಂಡಿದ್ರು. ಇಲ್ಲೂ ಕೂಡ ಈ ತರ ಜಾತ್ರೆ ನಡೆಯುತ್ತಲ್ಲ ಅಂತ ನೋಡಿ ಖುಷಿನೂ ಆಯ್ತು ಕೂಡ. ತುಂಬಾ ಚೆನ್ನಾಗಿತ್ತು. ಇವಾಗ ನಾವುಗಳಂತೂ ಆಗ್ಲೆಲ್ಲ ಊರುಗಳಿಗೆ ಜಾತ್ರೆಗಳಿಗೆ ಹೋಗಕ್ಕಂತೂ ಆಗಲ್ಲ. ಸೊ ನಮ್ಮ ಮಕ್ಳಿನ ಇಲ್ಲಾರು ಕರ್ಕೊಂಡ್ ಬರ್ಬೋದು ಅಂತ ನೀವು ನೋಡ್ತಾ ಇರ್ಬೋದು. ಅಲ್ಲೊಬ್ರು ಕೋಳಿ ಇಟ್ಕೊಂಡು ನಿಂತಿದ್ರು. ಸೊ ನೆಕ್ಸ್ಟ್ ಅದನ್ನ ಕೋಳಿನ ಅವ್ರು ಏನೇನು ಹರಕೆ ಇಟ್ಕೊಂಡಿರ್ತಾರೆ ಕೊಡ್ತಾರೆ. ಈ ಬೆಟ್ಟದ ಒಂದು ವಿಶೇಷತೆ ಏನ್ ಹೇಳ್ಬೇಕು ಅಂದ್ರೆ, ನಾವು ಫಸ್ಟ್ ಟೈಮ್ ನಾನು ಹೋದಾಗ ಈ ಬೆಟ್ಟದಲ್ಲಿ ಯುಗಾದಿ ಹಬ್ಬ ಆಯ್ತು. ಲಾಸ್ಟ್ ದೇವಸ್ಥಾನ ಕ್ಲೋಸ್ ಮಾಡಿದ್ರು. ಆ ಟೈಮ್ಗೆ ಹೋದ್ವಿ. ಅಯ್ಯೋ ಇವತ್ತು ದೇವಸ್ಥಾನ ಕ್ಲೋಸ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಹೊರಗಡೆನೆ ಪೂಜೆ ಮಾಡ್ಕೊಂಡ್ ಬಂದ್ವಿ. ಅಲ್ಲೂ ಅವಾಗ ತುಂಬಾ ಜನ ನವಲ್ಲೂ ಕೂಡ ಇದ್ರು. ಎಲ್ಲ ಕೆಲವರು ಹೊರಗಡೆನೆ ಪೂಜೆ ಮಾಡ್ತಾ ಇದ್ರು. ಸೊ ನಾನೇನ್ ಮಾಡಿದೆ, ಎಲ್ಲ ಪೂಜೆ ಆಯ್ತು, ತೆಂಗಿನಕಾಯಿ ಹೊಡಿಬೇಕಾದ್ರೆ ನೀನೇ ಹೊಡಿ ಅಂತ ಹೇಳಿದ್ರು ನಮ್ಮ ಮನೆಯವರು. ನಾನು ಹೊಡೆದೆ. ತುಂಬಾ ಎಲ್ಲ ಸೊಟ್ಟ ಬಂದ್ಬಿಡ್ತು. ನನಗೆ ಭಯ ಸ್ಟಾರ್ಟ್ ಆಯ್ತು, ಏನು ತೆಂಗಿನಕಾಯಿ ಈ ತರ ಸೊಟ್ಟ ಬಂದಿದ್ಯಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಭಯ ಆಯ್ತು. ಸರಿ, ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ವಿ. ಆ ತೆಂಗಿನಕಾಯಿ ಹಾಗೆ ಇಟ್ಟಿದ್ದೆ. ಮನೆಗೆ ಹೆಲ್ಪರ್ ಬಂದಿದ್ರು, ಪಾತ್ರೆ ತೊಳಿಬೇಕಾರೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರ ಅಂದ್ರು. ಹೂನಮ್ಮ ಅಂದೆ. ಆ ದೇವಸ್ಥಾನದಲ್ಲಿ ಹೊಡೆದಿದ್ದ ಕಾಯಿ ಅಂದ್ರು. ಹೌದಮ್ಮ ಅಂದೆ. ತೊಟ್ಲುಕಾಯಿ ಬಂದಿದೆ ಅಂದ್ರು. ತೊಟ್ಲುಕಾಯಿ ಅಂದ್ರೆ ನಂಗೆ ಅದ್ ಗೊತ್ತಿಲ್ಲ. ನಂಗೆ ಮೊದ್ಲೇ ತೆಂಗಿನಕಾಯಿ ಸೊಟ್ಟ ಬಂದಿದೆ ಅನ್ನೋದೇ ಹೆಂಗಿಂಗೋ ಬಂದಿದೆ ಹೊಡೆದಾಗ ಅಂತ ಅದೊಂದು ಭಯ ಇತ್ತು. ಅವಾಗ ಹೇಳಿದ್ರು, ಈ ತರ ತೊಟ್ಲುಕಾಯಿ ಬಂದ್ರೆ ತೊಟ್ಲು ತೂಗ್ತಾರೆ, ಆ ತರ ಏನೋ ಇದೆ ಅಂತ ಹೇಳಿದ್ರು. ಸೊ ಅವ್ರು ಹೇಳೋದಕ್ಕೂ ನನಗೂ ಕೂಡ ಆ ತಿಂಗಳಲ್ಲೇ ಕನ್ಫರ್ಮ್ ಆಗಿದ್ದಕ್ಕೂ ಎಷ್ಟು ರಿಲೆಂಟ್ ಇತ್ತು ಅಂದ್ರೆ, ಪ್ರತಿ ಸರಿ ಈ ಬೆಟ್ಟಕ್ಕೆ ಹೋದಾಗ ನನಗೆ ಅದು ಅನುಭವ ಅದು ನೆನಪಾಗ್ತಾ ಇರುತ್ತೆ. ಸೊ ಹಂಗಾಗಿ ಒಂದೊಂದು ದೇವಸ್ಥಾನದಲ್ಲೂ ದೇವ್ರು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಒಂದ್ ರೀತಿನಲ್ಲಿ ನಮ್ಗೆ ಎಷ್ಟೋ ವಿಷಯಗಳನ್ನ ತಿಳಿಸ್ತಾರೆ. ಸೊ ಅದ್ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ, ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಎಷ್ಟೋ ಸಂದರ್ಭದಲ್ಲಿ ಅರ್ಥನೂ ಕೂಡ ಆಗಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ದೇವಸ್ಥಾನದ ಹತ್ರ ಅಲ್ಲೇನು ಹೂವು ಹಣ್ಣು ಎಲ್ಲ ತಗೋತೀವಲ್ಲ, ಕೆಲವರು ಅಲ್ಲೇ ಕೂಡ ಚಪ್ಪಲ್ನ ಬಿಟ್ಬಿಟ್ಟು ಬರ್ತಾರೆ. ಎಲ್ಲಿ ಹೂವು ತಗೋತೀವೋ ಅಲ್ಲಿ ಬಿಟ್ಬಿಟ್ಟು ಬರ್ಬೋದು. ಸೊ ಬೆಟ್ಟದ ಮೇಲೆ ಎಲ್ಲ ಬಿಸಿಲಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಕಡಲೆಪುರಿಗಳು ಏನೇನೋ ತಿಂಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಅಕ್ಕಯ್ಯಮ್ಮನ ದೇವಸ್ಥಾನ ಇದೆ. ಇಲ್ಲಿ ಸಪ್ತಮಾತೃಕೆಯರು ಕೂಡ ದೇವಸ್ಥಾನ ಇದೆ. ಹಾಗೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಹೂವು ಮಾರೋರು ಇದ್ದಾರೆ. ಸೊ ಅಲ್ಲೇ ನಾವು ಹೂವು ಮಾರೋರ ಹತ್ರ, ನಾವು ಯಾವ ಹೂವು ಮಾರೋರ ಹತ್ರ ಹೂ ತಗೋತೀವಲ್ಲ, ಇದು ತೆಂಗಿನಕಾಯಿ ಎಲ್ಲ, ಸೊ ಅವ್ರ ಹತ್ರನ ಅಲ್ಲೇ ಚಪ್ಪಲಿ ಬಿಟ್ಟು ಬರ್ತೀವಿ. ಸೊ ಇದು ಅಕ್ಕಯ್ಯಮ್ಮನ ದೇವಸ್ಥಾನ. ಇಲ್ಲಿ ಕೆಲವರು ಹರಕೆ ಕಟ್ಕೊಂಡಿರೋ ಸೀರೆ ಏನೇನ್ ಬೇಕು ಬಳೆ ಎಲ್ಲ ಕೊಡ್ತಾರೆ ದೇವರಿಗೆ. ಸಪ್ತಮಾತೃಕೆಯರು ಕೂಡ ಇಲ್ಲೇ ಇದ್ದಾರೆ. ಸೊ ಇವಾಗೆಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟೋ ಜನ ಅವ್ರು ಏನೇನು ಹರಕೆ ಇಟ್ಕೊಂಡಿರ್ತಾರೆ, ಸೀರೆ ಬಳೆ ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಆದಷ್ಟು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ. ಇಷ್ಟು ರಶಲ್ಲೂ ಕೂಡ ನಮ್ಗೆ ಅಲ್ಲಿ ಪರಿಚಯ ಇರೋದ್ರಿಂದ ನಾವು ಬೇಗ ಡೈರೆಕ್ಟಾಗಿ ಒಳಗೋಗೋದಕ್ಕೆ ಅವಕಾಶ ಆಯಿತು. ಸೊ ಇನ್ ಕೆಲವು ಎಲ್ಲ ಪೂಜೆ ಮುಗ್ದಾದ್ಮೇಲೆ ದೇವಸ್ಥಾನ ಆಚೆ ಬಂದ್ಬಿಟ್ಟು ಈ ತರ ಅವ್ರು ಏನಾದ್ರು ದೇವರಿಗೆ ನೈವೇದ್ಯ ಮಾಡ್ಕೊಂಡ್ ಬಂದಿದ್ರೆ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಮಾಡ್ಲಿಲ್ಲ ಅಂದ್ರೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕ್ಬಿಟ್ಟು ಆ ದೇವ್ರ ಗೋಪುರಕ್ಕೆ ದೇವಸ್ಥಾನದ ಮುಂದೆಗಡೆ ಈ ತರ ಎಲ್ಲ ಇಟ್ಟು ಪೂಜೆ ಮಾಡಿ ಬರೋದು.
ನಾವು ಕೂಡ ದರ್ಶನ ಎಲ್ಲ ಮುಗಿದ್ಮೇಲೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಅದ್ರ ವಿಡಿಯೋ ಏನು ತೆಗಿಯೋಕೆ ಹೋಗ್ಲಿಲ್ಲ. ಸೊ ನಾವು ಇಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕಲ್ಲ ಮುಂದೆ, ಅವಾಗ ಅವ್ರು ಬೇರೆ ಯಾರು ಪೂಜೆ ಮಾಡ್ತಾ ಇದ್ರು. ಸೊ ಅದನ್ನ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದ್ರೆ ತುಂಬಾ ಜನ ಇದ್ದಾರೆ. ಮುನೇಶ್ವರ ದೇವಸ್ಥಾನಕ್ಕೆ ಈಗ ಆಲ್ರೆಡಿ ಅಕ್ಕಯ್ಯಮ್ಮ ದೇವಸ್ಥಾನ ನೋಡ್ಕೊಂಡ್ ಬಂದ್ವಿ. ನೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದು ಕೂಡ ಗರ್ಭಗುಡಿನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಕಲ್ಸಂದಿನೆಲ್ಲ ಯಾರ್ಯಾರು ಹರಕೆ ಹೊತ್ಕೊಂಡು ಕೂದಲು ಕೊಟ್ರೆ ಅದು ಸಂದಿನೆಲ್ಲ ಇಡ್ತಾ ಇದ್ದಾರೆ. ಸೊ ಅದೇನಂತ ನನಗೂ ಅದು ಗೊತ್ತಾಗಿಲ್ಲ. ಬಟ್ ಕೆಲವರೆಲ್ಲ ಸಂದಿಲೆಲ್ಲ ಕೂದಲು ಕೊಟ್ಟಿರೋರೆಲ್ಲ ಇಡ್ತಾ ಇದ್ರು. ಇಲ್ಲೊಂದು ಕಲ್ಯಾಣಿ ಕೂಡ ಬರುತ್ತೆ. ಯಾವಾಗ್ಲೂ ಕೂಡ ಅದು ಬತ್ತದಿಲ್ಲ ಅಂತ ಹೇಳ್ತಾರೆ. ವರ್ಷ ಪೂರ್ತಿ ಅದ್ರಲ್ಲಿ ನೀರಿರುತ್ತೆ. ಎಂತ ಬರಗಾಲದಲ್ಲೂ ಕೂಡ ಅದರಲ್ಲಿ ನೀರಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಮಕ್ಳುಗಳಿಗೂ ಕೂಡ ಎಷ್ಟೋ ಜನ ಕೂದಲುಗಳು ಅವ್ರ ಮಂದೆಯವರು ಅಥವಾ ಅವರು ಆರಾಧಿಸ್ಕೊಂಡ್ ಬಂದಿರೋ ದೇವ್ರು ಅಂತ ಎಷ್ಟೋ ಜನ ಇಲ್ಲಿ ಮಕ್ಳುಗಳಿಗೆ ಕೂದಲು ಕೂಡ ಕೊಡ್ತಾರೆ. ಕೊಟ್ಬಿಟ್ಟು ಕಲ್ಯಾಣಿನಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ತುಂಬಾ ಜನ ಇದೆ, ನೀವು ನೋಡ್ಬೋದು. ಎಷ್ಟೋ ಜನ ಇಲ್ಲೆಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತಾರೆ. ಇವಾಗ ಸ್ವಲ್ಪ ಎಲ್ಲ ಮನೆಗೆ ಕಟ್ ಮಾಡ್ಕೊಂಡು ಮನೆಗೆ ತಗೊಂಡೋಗಿ ಮಾಡ್ಕೋತಾರೆ. ಕೆಲವರು ಅಲ್ಲೇ ಮೊದಲಿಂದ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅದೇ ತರ ಅನುಸರಿಸ್ಕೊಂಡು ಕೂಡ ಬರ್ತಾ ಇದ್ದಾರೆ. ಈಗ ನಾವು ದರ್ಶನ ಎಲ್ಲ ಮುಗೀತು, 11:30 ಅಷ್ಟೆಲ್ಲ ಆಯ್ತು, ಬೇಗನೆ ಆಗೋಯ್ತು. ಸೊ ನಮ್ಗೆ ಅಲ್ಲಿ ಇರೋದ್ರಿಂದ ಬೇಗ ಬೇಗ ಹೋಗಿ ನೋಡಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ನಮಗೂ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಬಿಸಿಲು ಬರೋದಕ್ಕೂ ಮುಂಚೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಟ್ಟದಿಂದ ಕೆಳಗೆ ಬರ್ತಾ ಇದೀವಿ. ಇವಾಗ ಅಲ್ಲಿ ಜೀರ್ಣೋದ್ಧಾರ ಎಲ್ಲ ಮಾಡ್ತಿರೋದ್ರಿಂದ ಛತ್ರ ಕೂಡ ಮಾಡಿದ್ದಾರೆ. ಇಂಥ ಟೈಮಲ್ಲಿ ಕೂಡ ಅಲ್ಲಿ ಎಲ್ಲರಿಗೂ ಬಂದ ಭಕ್ತಾದಿಗಳಿಗೆಲ್ಲ ಊಟಕ್ಕೂ ಅವಕಾಶ ಇದೆ. ಸೊ ನಾವು ಟೈಮ್ ಆಗಿರೋದ್ರಿಂದ ಬೇಗ ಹೊಟ್ಬಿಡೋಣ, ಬಿಸಿಲು ಹೋಗೋದಕ್ಕೂ ಮುಂಚೆ ಹತ್ತೋದಕ್ಕೂ ಮುಂಚೆ ಅಂತ ಬಂದ್ವಿ. ಸೊ ಮನೆಗೆ ಬಂದಿದ್ದಾಯ್ತು. ಮಕ್ಕಳು ಬಿಸಿಲು ಏನಾದ್ರು ಬೇಕಂತಿದ್ರು. ಸೊ ಆರೆಂಜ್ ಇತ್ತು, ಏನ್ ಮಾಡೋಣ ಅಂತ ಯೋಚನೆ ಮಾಡಿ ಸರಿ ಆರೆಂಜ್ ಜ್ಯೂಸ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಳುಗಳ್ದು ತರಲೆ ಕೆಲಸಗಳು ಅವ್ರ ಮಧ್ಯದಲ್ಲಿ ಇಟ್ಕೊಂಡಿದ್ದು ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಸೊ ಆರೆಂಜ್ ಬಿಸಿಲಿಗೂ ಕೂಡ ಒಳ್ಳೇದು. ಈ ಆರೆಂಜಲ್ಲಿ ಮಧ್ಯ ಸೀಡ್ಸ್ ಇರುತ್ತಲ್ಲ, ಅದನ್ನೇನಾದ್ರು ಮಿಕ್ಸಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಜ್ಯೂಸ್. ಸೊ ಹಾಗಾಗಿ ಅದನ್ನು ಫುಲ್ ಬಿಡಿಸಿ ತೆಗಿಯೋಕ್ಕಾಗಲ್ಲ. ನಾನೇನು ಮಾಡ್ತೀನಿ, ಮಧ್ಯದಲ್ಲಿ ಸೀಸರಲ್ಲಿ ಸ್ವಲ್ಪ ಹಿಂಗೆ ಕಟ್ ಮಾಡಿ ಹಿಂಗೆ ತೆಗೆದ್ರೆ ನೀಟಾಗಿ ಸೀಡ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಈಸಿಯಾಗಿ ಆಗುತ್ತೆ. ಎಷ್ಟೋ ಸರಿ ಮೊದಲೆಲ್ಲ ನನಗೂ ಆರೆಂಜ್ ಜ್ಯೂಸ್ ಮಾಡ್ಬೇಕಾದ್ರೆ ಅದೆಲ್ಲ ತೆಗಿಯಕ್ಕೆ ತುಂಬ ಕಷ್ಟ ಆಗೋದು. ಮೇಲ್ಗಡೆದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಬರೀ ಪಲ್ಪ್ ಮಾತ್ರ ತಗೊಳ್ಳೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯೋದು. ಸೊ ಮಾಡ್ತಾ ಮಾಡ್ತಾ ನಮಗೂ ಕೆಲಸ ಈಸಿ ಅನ್ಸುತ್ತಲ್ಲ. ಸೊ ನಾವೇನೋ ಶಾರ್ಟ್ ಕಟ್ ಮಾಡ್ತಾ ಇರ್ತೀವಿ. ಸೊ ಜ್ಯೂಸಿಗೆ ನಾನು ಸಕ್ಕರೆ ಬದಲು ಕಲ್ ಸಕ್ಕರೆನ ಹಾಕ್ತಾ ಇದ್ದೀನಿ. ಇದನ್ನ ಕುಟ್ಟಿ ಪುಡಿ ಮಾಡ್ಕೋಬೇಕಿತ್ತು, ಆಗ್ತಾನೆ ತಂದಿದ್ವಲ್ಲ, ಮಾಡಕ್ ಆಗಿರ್ಲಿಲ್ಲ. ಸೊ ಸ್ವಲ್ಪ ನೆನ್ಸಿಡೋಣ ಅಂತ ಅಂದ್ಬಿಟ್ಟು ನೆನ್ಸಿಡ್ತಾ ಇದ್ದೀನಿ. ನೋಡಿ ಆರೆಂಜ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೀಡ್ಸ್ ಎಲ್ಲ ಮಧ್ಯದಲ್ಲಿ ತಗೊಂಡಿದ್ದೀನಿ. ಇದು ಕೆಂಪು ಕಲ್ಸಕ್ರೆ ಜ್ಯೂಸ್ಗೆಲ್ಲ ಮಾಡೋದಕ್ಕೆ ಇವಾಗ ಮಕ್ಳಿಗೆ ತುಂಬಾ ಒಳ್ಳೇದು. ಹೆಲ್ತ್ ಪರ್ಪಸ್ಗೆ ಸಕ್ಕರೆಗಿನ್ನ ಕಲ್ಸಕ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಆಯುರ್ವೇದಿಕಲ್ಲಿ. ಸೊ ಹಂಗಾಗಿ ನಾನು ಕಲ್ಸಕ್ರೆನ ಬಳಸ್ತಾ ಇದ್ದೀನಿ ಮಕ್ಳು ಜ್ಯೂಸ್ ಮಾಡೋದಕ್ಕೆಲ್ಲ. ನಮಗಾದ್ರೆ ಸಕ್ಕರೆ ಬೇಕಾದ್ರೆ ಹಾಕೊಂಡೇ ಇದ್ರು ಕೂಡ ನಡೆಯುತ್ತೆ, ಹಾಗೆ ಕೂಡ ಕುಡಿಬಹುದು. ಮಕ್ಳಿಗೆ ಸ್ವಲ್ಪ ಸ್ವೀಟ್ ಬೇಕಲ್ಲ, ಇಲ್ಲಾಂದ್ರೆ ಕುಡಿಯಲ್ಲ. ಸೊ ಹಂಗಾಗಿ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಆರೆಂಜ್ ಹಾಕಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ನಾವು ಯಾವುದೇ ಜ್ಯೂಸ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ರುಚಿ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಕುಟ್ಟಿರೋಂತಹ ಕಲ್ಸಕ್ಕರೆ ಕೂಡ ಹಾಕಿದ್ದೀನಿ. ಆಮೇಲೆ ನಮಗೆ ಸಿಹಿ ಬೇಕನ್ನಂಗಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು, ಎಷ್ಟು ಬೇಕೋ ಅಷ್ಟು. ನಾನು ಈಗ ಆಲ್ರೆಡಿ ಕಲ್ಸಕ್ಕರೆ ಮತ್ತೆ ಕರಗೋದಕ್ಕೆ ಇಟ್ಟಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕಿದ್ದೀನಿ. ಎಲ್ಲ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು, ಎಷ್ಟು ಹುಳಿ ಇದೆ ಅದ್ರ ಮೇಲೆ ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಏನು ಇಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ಹಾಗೆ ಕುಡಿಬೋದು. ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಅವರು ಅಷ್ಟು ರಾ ಕುಡಿಯೋದಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಜ್ಯೂಸ್ ಕೂಡ. ಇದಕ್ಕೊಂದು ಕಾಳು ಮೆಣಸು ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಬಿಸಿಲಲ್ಲಿ ತುಂಬ ಒಳ್ಳೆಯದು ಮಕ್ಳಿಗೂ ಕೂಡ. ಆರೆಂಜ್ ಜ್ಯೂಸ್ ಸ್ವಲ್ಪ ಮಕ್ಳುಗಳಿಗೆ ಬಿಸಿಲಲ್ಲಿ ಸುಸ್ತಾಗೋದು, ಡಿಹೈಡ್ರೇಷನ್ ಆಗೋದು ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಆಗಾಗ ಮಾಡ್ಕೊಡ್ತಾ ಇದ್ರೆ ಬೆಟರು. ನೀರಂತೂ ಜಾಸ್ತಿ ಕುಡಿಯಲ್ಲ, ಈ ಥರ ಜ್ಯೂಸ್ ಮಾಡಿಕೊಟ್ರೆ ಮಕ್ಳು ಕೂಡ ಖುಷಿಯಿಂದ ಕುಡಿತಾರೆ. ಯಾರೆಲ್ಲ ನನ್ನ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಮಾಡೋದ್ರಿಂದ ನನ್ನ ವಿಡಿಯೋಸ್ ವ್ಯೂಸು ಇನ್ನೂ ಚೆನ್ನಾಗಿ ಬರುತ್ತೆ, ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆರೆಂಜ್ ಜ್ಯೂಸು. ರೆಡಿ, ಒನ್ ತೋಡಿ. ತಗೊಳ್ಳಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಯಾರು ಒಬ್ರು ಗ್ಲಾಸ್ ಇಟ್ಕೊಂಡಿದಾರೋ ಇನ್ನೊಬ್ರಿಗೂ ಅದೇ ಬೇಕು. ಈ ತರ ಕಿತ್ತಾಟಗಳು ಇದ್ದೇ ಇರುತ್ತೆ. ಇನ್ನು ಹಾಲಿಡೇನಲ್ಲಿ ಅವ್ರನ್ನ ಹೇಗೆ ಮೇಂಟೈನ್ ಮಾಡಬೇಕೋ ಗೊತ್ತಿಲ್ಲ. ಮಕ್ಳಿಗೆ ಮಾತ್ರ ಅಲ್ಲ ಈ ಜ್ಯೂಸು, ದೊಡ್ಡೋರಿಂದ ಚಿಕ್ಕವರವರೆಗೂ ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದಾಗಿರುತ್ತೆ. ಸೊ ಮನೇಲಿ ಮಾಡ್ಕೊಂಡು ಕುಡಿಯೋದು ಇನ್ನೂ ಬೆಟರ್ ಆಗಿರುತ್ತೆ. ನನ್ನ ಮಗಳು ಇವತ್ತು ಎಷ್ಟು ಆಟ ಸಾಮಾನು ಇದ್ರು ಮನೇಲಿ ಬಂದ್ಬಿಟ್ಟು ಕಿಚನಲ್ಲಿ ತಟ್ಟೆ ಲೋಟ ಪ್ಲೇಟ್ಗಳ ಜೊತೆ ಆಟ ಆಡೋದು ಬಿಡಲ್ಲ.
ಸೊ ನೋಡಿ ಈಗ ಮನೇಲಿರೋ ಕಪ್ಪು ಗ್ಲಾಸ್ಗಳನ್ನೆಲ್ಲ ಹೇಗೆ ಆಡ್ಕೊಂಡಿದ್ದಾಳೆ ಅಂತ. ಇನ್ನು ನಮ್ಮ ಟೆರೇಸಲ್ಲಿ ಬಿಟ್ಟಿರೋ ಪುದೀನ. ಸೊ ಇದೊಂದು ವಿಡಿಯೋ ನೋಡ್ಕೊಂಬನ್ನಿ. ಏನು ಅಡುಗೆ ನಮ್ಮ ಅದು? ಸೊಪ್ಪಿನ ಸಾರು. ಸೊಪ್ಪಿನ ಸಾರು ಮಾಡೋಕ್ಕೆ ಬರುತ್ತಾ ನಿಮಗೆ? ಸೊಪ್ಪಿನ ಸಾರಿಗೆ ಏನು ಮಾಡ್ತಿದ್ದೀರಾ? ಏನು? ಹೌದಾ, ಇದೆಲ್ಲ ಯಾರು ಕ್ಲೀನ್ ಮಾಡೋದು? ಇವಾಗೆಲ್ಲ ಯಾರು ಹರಡಿರೋದು ಇದನ್ನೆಲ್ಲ? ಹಾಂ, ಯಾರು ಹರಡಿರೋದು ಇದೆಲ್ಲ? ಹ್ಞೂ, ಅಲ್ಲಮ್ಮ, ಇದೆಲ್ಲ ಯಾರು ಹರಡಿರೋದು? ಯಾರು ತೆಗೆದಿಟ್ಟಿರೋದು? ನೀವಾ? ಎತ್ತಿಡೋದು ಯಾರು ಮತ್ತೆ? ಚಿನಿಮ, ಸೊಪ್ಪಿನ ಸಾರಿಗೆ ಏನು ಮಾಡ್ತಿದ್ದೀರಾ ಅಡುಗೆ? ಅದ್ರ ಜೊತೆಗೆ ಹಾಂ ಹಾಕ್ತಿದ್ದೀರಾ? ನೀವು ನೋಡ್ತಾ ಇರ್ಬೋದು. ಸೊ ಅವಳು ವಿಡಿಯೋ ಮಾಡ್ತಿರೋದು ನೋಡಿದ್ಲು, ಹಾಗಾಗಿ ಏನು ಜಾಸ್ತಿ ಮಾತಾಡೋಕೆ ಹೋಗಲಿಲ್ಲ. ಒಂದ್ಸರಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಕ್ಯೂಟಾಗಿ. ಸೊ ಅದನ್ನು ಕ್ಯಾಪ್ಚರ್ ಮಾಡೋಕೆ ಹೋದೆ, ಅವಳು ಜಾಸ್ತಿ ಮಾತಾಡಲಿಲ್ಲ. ಸೊ ಹಾಗೂ ನೋಡ್ಬೋದು ಟೆರೇಸಲ್ಲಿ ಬಿಟ್ಟಿರೋ ಅವರೆಕಾಳನ್ನೆಲ್ಲ ಬಂದು ಬಿಡಿಸಿದ್ರು. ಬಿಡಿಸಾದ್ಮೇಲೆ ಮತ್ತೆ ಅದೇ ಎಲ್ಲ ಗ್ಲಾಸ್ ತಗೋ, ನೀರು ಹಾಕೋ, ಅಲ್ಲೆಲ್ಲ ನೀರು ಚೆಲ್ಲಿ ಎಲ್ಲ ಈ ಥರ ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ನೀವು ಅವಳು ಕಾಲು ನೋಡ್ತಾ ಇರ್ಬೋದು. ಎಲ್ಲರೂ ದೃಷ್ಟಿಗೆ ಕಾಲ್ಗೆ ಒಂದೊಂದು ದಾರ ಕಟ್ಕೊಂಡ್ರೆ ಅವಳು 2 ಕಾಲ್ಗೂ ಕಟ್ಟಿಸ್ಕೊಂಡಿದ್ದಾಳೆ. ಸೊ ಹಾಗೆ ಅವಳು ಮತ್ತೆ ನೋಡಿ ಆ ಗ್ಲಾಸ್ಗಳನ್ನೆಲ್ಲ ತೊಗೊಂಡಿರ್ತಾರೆ. ಇನ್ನು ರಜದಲ್ಲಿ ಹೇಗೆ ಅವ್ರನ್ನ ಮೇಂಟೈನ್ ಮಾಡಬೇಕು ಗೊತ್ತಿಲ್ಲ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿದೆ. ಮನೇಲಿ ನಮ್ಮ ಮನೆಯವ್ರು ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡು ಅಂತ ಹೇಳಿದ್ರು. ಸೊ ಒಗ್ಗರಣೆ ಹಾಕಿಟ್ಟಿದ್ದೀನಿ, ಬೇಕಾದಾಗ ಮೊಸರು ಕಲ್ಸ್ಕೊಂಡ್ರಾಯ್ತು. ಸೊ ಮಾರ್ನಿಂಗ್ ಟಿಫನ್ ಅವಲಕ್ಕಿನ ಮಾಡಿಟ್ಟಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ. ಟೆರೆಸ್ ಮೇಲೆ ಸ್ವಲ್ಪ ಸೊಪ್ಪೆಲ್ಲ ಇತ್ತು, ಅದೆಲ್ಲ ಸೇರಿಸಿ ಹಾಕಿ ಮಾಡಿದ್ದೀನಿ. ಸೊ ಸಂಜೆಗೆ ಬಾಳೆಕಾಯಿ ಪಲ್ಯ ಮಾಡಿಟ್ಟಿದ್ದೀನಿ. ಸೊ ಚಪಾತಿ ಒಂದು ಮಾಡ್ಕೊಳ್ಳೋದು, ಈ ಥರ ಇರುತ್ತೆ ನನ್ನ ಡೈಲಿ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನ್ನ ಚಾನಲ್ ವ್ಯೂಸ್ ಇನ್ನೂ ಚೆನ್ನಾಗಿ ಹೋಗುತ್ತೆ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ನ್ಯೂ ವ್ಲಾಗ್ ಒಂದಿಗೆ ಬರೋಣ.